ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ತುಂಬ ಸಾಫ್ಟಾದ ಡ್ರೈ ಜಾಮೂನನ್ನು ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಾಲು ಭಾಗದಷ್ಟು ಒಣ ಕೊಬ್ಬರಿಯನ್ನು ಸಿಪ್ಪೆ ತೆಗೆದು ಬಿಸಿಲಲ್ಲಿ ಒಣಗಿಸಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ. ಈ ಥರ ತರತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಇದು ಗುಲಾಬ್ ಜಾಮೂನ್ ಪ್ಯಾಕೆಟ್ ಇದೆ, MTR ಅವ್ರದ್ದು. ಮುಂಚೆ ಒಂದು ಸಲ ಮಾಡಾಗಿದೆ, ಒಂದಕ್ಕೊಂದು ಫ್ರೀ ಇದು. ಈಗ ಎಷ್ಟಿದೆ ಅಂತ ಅಳತೆ ಮಾಡಿಕೊಂಡು ನಾವು ಹಾಗೆ ಮಾಡ್ತೀವಿ, ಇಲ್ಲಿ ತೋರಿಸ್ಲಿಕ್ಕೋಸ್ಕರ ಅಳತೆ ಮಾಡ್ತಾಯಿದ್ದೀನಿ. ಇದನ್ನೊಂದು ಸ್ವಲ್ಪ ಹೀಗೆ ಜರಡಿ ಇಟ್ಕೋಬೇಕು. ಹಾಗೆ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಎಲ್ಲ ಮಾಡ್ಕೊಂಡಾಗಿದೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಬೆರಳಲ್ಲೇ ಕಲಿಸ್ಕೋಬೇಕು, ನಾದ್ಕೋಬಾರ್ದು. ಸ್ವಲ್ಪ ನೀರು ಹಾಕಿ ಬೆರಳಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿನೂ ಅಲ್ಲ, ತುಂಬ ಸ್ಮೂತು ಅಲ್ಲ, ಆ ರೀತಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕಿದರೆ ಬೇಗ ಮೆತ್ತಗಾಗುತ್ತೆ, ಅಂದರೆ ನೀರು ಜಾಸ್ತಿ ಆಗುತ್ತದು. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಬೆರಳಲ್ಲೇ ಕಲಿಸ್ಕೋಬೇಕು, ನಾದ್ಕೋಬಾರ್ದು. ನಾವು ರೊಟ್ಟಿ ಚಪಾತಿಗೆಲ್ಲ ನಾದ್ಕೊಳ್ತೀವಲ್ಲ ಆ ಥರ. ತುಂಬ ಗಟ್ಟಿನೂ ಅಲ್ಲ, ತುಂಬ ಸ್ಮೂತು ಅಲ್ಲ, ಆ ಥರ ಕಲಿಸ್ಕೊಂಡಿದ್ದೀನಿ. ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನಾದ್ತಾ ಇಲ್ಲ, ಹಾಗೆ ಕಲಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಡ್ತೀನಿ. ಈಗ ಒಂದು ಬಾಕ್ಸ್ ಇದೆ, ಇದರಲ್ಲಿ 1.5 ಬಾಕ್ಸ್ ಸಕ್ಕರೆ ಕೂಡ ಹಾಕ್ಕೋಬೋದು. ಅದರಲ್ಲಿ ರಸ ಜಾಸ್ತಿ ಬೇಕು ಅಂದರೆ 2 ಬಾಕ್ಸ್ ಹಾಕ್ಕೋಬೋದು. ನಾನಿಲ್ಲಿ 2 ಬಾಕ್ಸ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 2 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. 1.5 ಹಾಕಿದರೂ ಬರುತ್ತೆ, 1.5 ಸಕ್ಕರೆ ಹಾಕಿ 1.5 ನೀರು ಹಾಕಿದರೂ ಬರುತ್ತೆ. ನಾನಿಲ್ಲಿ 2 ತೊಗೊಂಡಿದ್ದೀನಿ. 1 ಬಾಕ್ಸ್ ಇದೆ ಅದು ಪೌಡರು. 2 ಬಾಕ್ಸ್ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ, 2 ಬಾಕ್ಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಎಲ್ಲ ನೋಡೋದು ಬೇಡ, ಒಂದು 3 ನಿಮಿಷ ಜಾಸ್ತಿ ಉರಿಯಲ್ಲಿ ಕುದಿಸ್ಕೊಂಡ್ರೆ ಸಾಕು. ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಸ್ವಲ್ಪ ನಿಂಬೆಹಣ್ಣಿಂದದು ನಾವು ಐಸ್ ಟ್ಯೂಬ್ ಮಾಡಿಟ್ಕೊಂಡಿರ್ತೇವೆ, ತುಂಬ ನಿಂಬೆಹಣ್ಣು ತೊಗೊಂಡು ಅದು ಹಾಕಬೇಕು ಅಂತ ಏನಿಲ್ಲ, ಅದೇನು ನಾವು ಪಾಕ ಏನು ಮಾಡಿಲ್ಲಲ್ಲ ಅದಕ್ಕೋಸ್ಕರ. ಮತ್ತು ಇದೊಂದು ಸ್ವಲ್ಪ ಪಾಕ ಮಾಡೋವರೆಗೂ ನೆನೆಲಿಕ್ಕೆ ಬಿಟ್ಟಿದ್ದು. ಇನ್ನೊಂದು ಸ್ವಲ್ಪ ಹೀಗೆ ಬೆರಳಲ್ಲೇ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ. ಇವಾಗ ಈ ಥರ ಇರಬೇಕು ಕಲಸಿದ್ದು. ಇವಾಗ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ದೊಡ್ಡದು ಬೇಕು ನೋಡಿ, ತುಂಬ ಚಿಕ್ಕದು ಮಾಡ್ಕೋಬೇಕು. ಅದು ಎಣ್ಣೆ ಎಲ್ಲ ಹಾಕಿ ಕರೆದ ನಂತರ ಮತ್ತು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ದೊಡ್ಡದಾಗುತ್ತೆ. ನಿಮಗೆ ಕೈಗೆ ಬೇಕಾದರೆ ಎಣ್ಣೆ ಏನಾದರೂ ಹಾಕೋಬೋದು. ಅದರಲ್ಲೇ ತುಪ್ಪ ಹಾಕಿ ಕಲಸಿರೋದ್ರಿಂದ ಹಾಕೋಬೇಕು ಅಂತ ಏನಿಲ್ಲ. ಇವಾಗ ಕೈಗಳನ್ನು ಪ್ರೆಶ್ ಮಾಡಿ ಈ ಥರ ಒಡಿದೇ ಇರೋ ಥರ ರೌಂಡ್ ಶೇಪ್ ಮಾಡ್ಕೋಬೇಕು. ಕೈಯಲ್ಲಿ ಪ್ರೆಶ್ ಮಾಡ್ತಾ ರೌಂಡ್ ಮಾಡಬೇಕು. ನೋಡಿ, ಈ ಥರ ಎಲ್ಲಿ ಒಡೆಯೋದಿಲ್ಲ, ಆ ಥರ ಚೆನ್ನಾಗಿ ಬಂದಿದೆ. ಇವಾಗ ಎಣ್ಣೆ ತುಂಬ ಕಾದಿಲ್ಲ, ಸಣ್ಣ ಉರಿಯಲ್ಲಿ ಇಟ್ಕೊಂಡು ಕಾಸ್ಕೊಂಡಿದ್ದೀನಿ. ಇವಾಗ ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಆಗುತ್ತೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ.
ಯಾವುದು ಒಡೆದಿಲ್ಲ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಒಂದು ಸ್ಪೂನ್ ತಗೊಂಡು ಅದ್ರ ಹಿಂಬದಿಯಿಂದ ಹಿಂಗೆ ತಿರುಗಿಸ್ತಾ ಇದ್ದರೆ ಎಲ್ಲ ಕಡೆ ಈಕ್ವಲ್ ಆಗಿ ಬೇಯುತ್ತೆ. ಸುಮ್ಮನೆ ಹಾಗೆ ತಿರುಗಿಸ್ತಾ ಇರಬೇಕು, ಒಂದೇ ಥರ ಬೇಯುತ್ತೆ ಎಲ್ಲ ಕಡೆನೂ. ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಗೋಲ್ಡ್ ಕಲರ್ ಅಲ್ಲ, ಬ್ರೌನ್ ಕಲರ್ ಬರಬೇಕಿದು. ಬ್ರೌನ್ ಕಲರ್ ಬರೋವರೆಗೂ ಈ ಥರ ತಿರುಗಿಸ್ತಾನೆ ಇದ್ದೀನಿ. ನಾನು ಬಿಟ್ಟರು ನಡೆಯುತ್ತೆ, ನಾನೀಗ ಕೆಲಸ ಇರಲಿಲ್ಲಲ್ಲ, ಹಾಗೆ ನಿಂತ್ಕೊಂಡು ತಿರುಗಿಸ್ತಾ ನಿಂತ್ಕೊಂಡಿದ್ದೀನಿ ಅಲ್ಲೇ. ನೋಡಿ ಈ ಥರ ಕಲರ್ ಬರಬೇಕು. ನಾವು ಸೀದಾ ಬಾಣಲಿಂದ ತೆಗೆದು ನಾವೇನು ಪಾಕ ಮಾಡಿ ಇಟ್ಕೊಂಡಿದ್ದೀವಿ ಅದರಲ್ಲೇ ಹಾಕೋಬೋದು. ಸಕ್ಕರೆ ಪಾಕ ಕೂಡ ಸ್ವಲ್ಪ ಬೆಚ್ಚಗಿರಬೇಕು. ಮತ್ತು ಇನ್ನೊಮ್ಮೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ನೀವು ಚಿಕ್ಕ ಸೈಜಿನ ಉಂಡೆಗಳನ್ನಾದರೂ ಮಾಡ್ಕೋಬೋದು, ಇಲ್ಲ ದೊಡ್ಡದು ಮಾಡಿದರೆ ತುಂಬ ದೊಡ್ಡದಾಗುತ್ತೆ. ತುಂಬ ಚಿಕ್ಕದು ಮಾಡಿದರೆ ಪಾಕದಲ್ಲಿ ಹಾಕಿದಾಗ ಮತ್ತು ಎಣ್ಣೆಯಲ್ಲಿ ಹಾಕಿದಾಗ ಕೂಡ ಸ್ವಲ್ಪ ದೊಡ್ಡದಾಗುತ್ತೆ. ನೋಡಿ, ಕಾಯಿಸಿದ ತಕ್ಷಣವೇ ತೆಗೆದ ತಕ್ಷಣವೇ ನಾನು ಸಕ್ಕರೆ ಪಾಕದಲ್ಲಿ ಹಾಕ್ಕೊಳ್ತೀನಿ. ಇವಾಗ ನಾನು ಮಧ್ಯಾಹ್ನ ಮಾಡಿದ್ದು ಸಂಜೆ ಇದನ್ನು ನೋಡಿ ಈ ಥರ ಸೊಪ್ಪೆಲ್ಲ ತೊಳಿತೇವಲ್ಲ ಆ ಪಾತ್ರೆಯಲ್ಲಿ ಸಕ್ಕರೆ ನೀರೆಲ್ಲ ಕೆಳಗೆ ಇಳಿಬೇಕು. ಅದ್ರದ್ದು ಪಾಕ ಏನಿದೆ ಅಲ್ಲ ಅದು ಕೆಳಗೆ ಇಳಿಬೇಕು. ಈ ಥರ ಮಾಡಿ 1 ಗಂಟೆ ಬಿಟ್ಟಿದ್ದೆ ನಾನು. ಈ ಥರ ಹಾಕಿ 1 ಗಂಟೆ ಹಾಗೆ ಬಿಟ್ಟಿದ್ದೆ. ನೋಡುವಾಗಲೇ ತಿನ್ನಬೇಕು ಅನಿಸುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ತುಂಬ ಚೆನ್ನಾಗುತ್ತೆ. ಈ ಥರನೂ ಒಮ್ಮೆ ಮಾಡಿ. ಎಲ್ಲರೂ ಮಾಡ್ತಿರ್ತಾರೆ, ನಾವೊಂದು ತುಂಬ ಸಲ ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಅಂದರೆ ವಿಡಿಯೋ ಮಾಡಿರಲಿಲ್ಲ ಇಲ್ಲಿವರೆಗೂ. ಈಗ ನೋಡಿ, ನಾನು ಫಸ್ಟು ಕೊಬ್ಬರಿ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಒಂದೊಂದನೇ ಈ ಥರ ಅದ್ದಿ, ಅದು ಫುಲ್ಲು ನೀರು ಇಳಿದಿದೆ ಸಕ್ಕರೆದು, ಒಂದೊಂದನೇ ಈ ಥರ ಇಟ್ಕೊಳ್ತೀನಿ. ಫುಲ್ ಎಲ್ಲ ಸಕ್ಕರೆ ಪಾಕ ಏನಿದೆ ಅದು ಇಳಿದಿದೆ, ಇವಾಗ ಫುಲ್ ಡ್ರೈ ಇದೆ. ಅದಕ್ಕೋಸ್ಕರನೇ ಈ ಥರ ಸಕ್ಕರೆದು ಕೊಬ್ಬರಿದು ಪೌಡ್ರ್ ಏನು ಮಾಡ್ಕೊಂಡಿದ್ದು ಅದರೊಳಗೆ ಅದ್ದಬೇಕು ಈ ಥರ, ಇಲ್ಲ ಮೇಲ್ಗಡೆನಾದರೂ ಉದುರಿಸ್ಬೋದು. ನೋಡಿ, ಇವಾಗ ಇನ್ನೊಂದು ಪಾತ್ರೆ ಹಾಕ್ಕೊಳ್ತೀನಿ. ಸ್ವಲ್ಪ ಇದೆ, ಅದಕ್ಕೆ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟಾಗಿದೆ ಇದು. ಇದು ಕೂಡ ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ನಮ್ಮ ಡ್ರೈ ಜಾಮೂನ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.